ಹೋದ ಚುನಾವಣೆಯಲ್ಲಿ ಪುಲ್ವಾಮಾ ಅಂತ ತಗೊಂಡೋದ್ರು. ಈ ಚುನಾವಣೆಯಲ್ಲಿ ರಾಮ ಮಂದಿರ ಕಟ್ಟಿದೀವಿ ಅಂತ ತಗೊಂಡೋಗ್ತಾರೆ. ಮತ್ತೆ ಬರೀ ರಾಮನ್ನ ತರ್ತಾರೆ, ಸೀತಾರಾಮನ್ನ ತರಲ್ಲ ಅಂತ ಹೇಳಿ ಸೀತೆನ ಹುಟ್ಟಿದ್ದಾರೆ. ಹೋದ್ ಸರಿ ಪುಲ್ವಾಮಾ ತಗೊಂಡಿದ್ದು ಹೌದು, ಅದ್ರಲ್ಲಿ ನಾವು ಯಶಸ್ವಿ ಆಗ್ಲಿಲ್ವಾ? ಈಗ ರಾಮ ಮಂದಿರವನ್ನು ತಗೊಂಬಂತಿರೋದು ಹೌದು, ಯಾಕೆ ಕಟ್ಟಿಲ್ವಾ? ಯಾಕೆ ನಿಮ್ಗೆ ಹೊಟ್ಟೆವ್ರಿ ಸಿದ್ದರಾಮಯ್ಯನವರಿಗೆ? ನೀವು ಸೀತಾರಾಮನ್ನೂ ತನ್ನಿ, ರಾಮನ್ನೂ ತನ್ನಿ, ಪುಲ್ವಾಮಾನೂ ತನ್ನಿ, ರಾಷ್ಟ್ರ ದ್ರೋಹಿಗಳೆಲ್ಲ ಇದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾ ಇದಾರಲ್ಲ, ಅವ್ರನ್ನ ಮುಂಚೆ ಅರೆಸ್ಟ್ ಮಾಡಿ. ರಾಮೇಶ್ವರದ ಬ್ಲಾಸ್ಟ್ ಮಾಡಿದಾರಲ್ಲ ಅಂತ ರಾಷ್ಟ್ರ ದ್ರೋಹಿಗಳು ಅರೆಸ್ಟ್ ಮಾಡಿ. ಅವಾಗ ನೀವು ಕೂಡ ರಾಮ ಭಕ್ತರು ಅಥವಾ ಪುಲ್ವಾಮಾ ಬಗ್ಗೆ ಮಾತಾಡಕ್ಕೆ ನಿಮಗೂ ಯೋಗ್ಯತೆ ಇದೆ ಅಂತ ನನಗೆ ಅನಿಸ್ತೀನಿ. ನಿಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ಬಿಟ್ರೆ ಸೀತಾರಾಮ ನೀವು ಆಗಲ್ಲ, ದ್ರೋಹಿ ಆಗ್ತೀರಿ. ಇದನ್ನ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಹೋದ ಚುನಾವಣೆಯಲ್ಲಿ ಪುಲ್ವಾಮಾ ಅಂತ ತಗೊಂಡೋದ್ರು. ಈ ಚುನಾವಣೆಯಲ್ಲಿ ರಾಮ ಮಂದಿರ ಕಟ್ಟಿದೀವಿ ಅಂತ ತಗೊಂಡೋಗ್ತಾರೆ. ಮತ್ತೆ ಬರೀ ರಾಮನ್ನ ತರ್ತಾರೆ, ಸೀತಾರಾಮನ್ನ ತರಲ್ಲ ಅಂತ ಹೇಳಿ ಸೀತೆನ ಹುಟ್ಟಿದ್ದಾರೆ. ಹೋದ್ ಸರಿ ಪುಲ್ವಾಮಾ ತಗೊಂಡಿದ್ದು ಹೌದು, ಅದ್ರಲ್ಲಿ ನಾವು ಯಶಸ್ವಿ ಆಗ್ಲಿಲ್ವಾ? ಈಗ ರಾಮ ಮಂದಿರವನ್ನು ತಗೊಂಬಂತಿರೋದು ಹೌದು, ಯಾಕೆ ಕಟ್ಟಿಲ್ವಾ? ಯಾಕೆ ನಿಮ್ಗೆ ಹೊಟ್ಟೆವ್ರಿ ಸಿದ್ದರಾಮಯ್ಯನವರಿಗೆ? ನೀವು ಸೀತಾರಾಮನ್ನೂ ತನ್ನಿ, ರಾಮನ್ನೂ ತನ್ನಿ, ಪುಲ್ವಾಮಾನೂ ತನ್ನಿ, ರಾಷ್ಟ್ರ ದ್ರೋಹಿಗಳೆಲ್ಲ ಇದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾ ಇದಾರಲ್ಲ, ಅವ್ರನ್ನ ಮುಂಚೆ ಅರೆಸ್ಟ್ ಮಾಡಿ. ರಾಮೇಶ್ವರದ ಬ್ಲಾಸ್ಟ್ ಮಾಡಿದಾರಲ್ಲ ಅಂತ ರಾಷ್ಟ್ರ ದ್ರೋಹಿಗಳು ಅರೆಸ್ಟ್ ಮಾಡಿ. ಅವಾಗ ನೀವು ಕೂಡ ರಾಮ ಭಕ್ತರು ಅಥವಾ ಪುಲ್ವಾಮಾ ಬಗ್ಗೆ ಮಾತಾಡಕ್ಕೆ ನಿಮಗೂ ಯೋಗ್ಯತೆ ಇದೆ ಅಂತ ನನಗೆ ಅನಿಸ್ತೀನಿ. ನಿಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ಬಿಟ್ರೆ ಸೀತಾರಾಮ ನೀವು ಆಗಲ್ಲ, ದ್ರೋಹಿ ಆಗ್ತೀರಿ. ಇದನ್ನ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಹೋದ ಚುನಾವಣೆಯಲ್ಲಿ ಪುಲ್ವಾಮಾ ಅಂತ ತಗೊಂಡೋದ್ರು. ಈ ಚುನಾವಣೆಯಲ್ಲಿ ರಾಮ ಮಂದಿರ ಕಟ್ಟಿದೀವಿ ಅಂತ ತಗೊಂಡೋಗ್ತಾರೆ. ಮತ್ತೆ ಬರೀ ರಾಮನ್ನ ತರ್ತಾರೆ, ಸೀತಾರಾಮನ್ನ ತರಲ್ಲ ಅಂತ ಹೇಳಿ ಸೀತೆನ ಹುಟ್ಟಿದ್ದಾರೆ. ಹೋದ್ ಸರಿ ಪುಲ್ವಾಮಾ ತಗೊಂಡಿದ್ದು ಹೌದು, ಅದ್ರಲ್ಲಿ ನಾವು ಯಶಸ್ವಿ ಆಗ್ಲಿಲ್ವಾ? ಈಗ ರಾಮ ಮಂದಿರವನ್ನು ತಗೊಂಬಂತಿರೋದು ಹೌದು, ಯಾಕೆ ಕಟ್ಟಿಲ್ವಾ? ಯಾಕೆ ನಿಮ್ಗೆ ಹೊಟ್ಟೆವ್ರಿ ಸಿದ್ದರಾಮಯ್ಯನವರಿಗೆ? ನೀವು ಸೀತಾರಾಮನ್ನೂ ತನ್ನಿ, ರಾಮನ್ನೂ ತನ್ನಿ, ಪುಲ್ವಾಮಾನೂ ತನ್ನಿ, ರಾಷ್ಟ್ರ ದ್ರೋಹಿಗಳೆಲ್ಲ ಇದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾ ಇದಾರಲ್ಲ, ಅವ್ರನ್ನ ಮುಂಚೆ ಅರೆಸ್ಟ್ ಮಾಡಿ. ರಾಮೇಶ್ವರದ ಬ್ಲಾಸ್ಟ್ ಮಾಡಿದಾರಲ್ಲ ಅಂತ ರಾಷ್ಟ್ರ ದ್ರೋಹಿಗಳು ಅರೆಸ್ಟ್ ಮಾಡಿ. ಅವಾಗ ನೀವು ಕೂಡ ರಾಮ ಭಕ್ತರು ಅಥವಾ ಪುಲ್ವಾಮಾ ಬಗ್ಗೆ ಮಾತಾಡಕ್ಕೆ ನಿಮಗೂ ಯೋಗ್ಯತೆ ಇದೆ ಅಂತ ನನಗೆ ಅನಿಸ್ತೀನಿ. ನಿಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ಬಿಟ್ರೆ ಸೀತಾರಾಮ ನೀವು ಆಗಲ್ಲ, ದ್ರೋಹಿ ಆಗ್ತೀರಿ. ಇದನ್ನ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಹೋದ ಚುನಾವಣೆಯಲ್ಲಿ ಪುಲ್ವಾಮಾ ಅಂತ ತಗೊಂಡೋದ್ರು. ಈ ಚುನಾವಣೆಯಲ್ಲಿ ರಾಮ ಮಂದಿರ ಕಟ್ಟಿದೀವಿ ಅಂತ ತಗೊಂಡೋಗ್ತಾರೆ. ಮತ್ತೆ ಬರೀ ರಾಮನ್ನ ತರ್ತಾರೆ, ಸೀತಾರಾಮನ್ನ ತರಲ್ಲ ಅಂತ ಹೇಳಿ ಸೀತೆನ ಹುಟ್ಟಿದ್ದಾರೆ. ಹೋದ್ ಸರಿ ಪುಲ್ವಾಮಾ ತಗೊಂಡಿದ್ದು ಹೌದು, ಅದ್ರಲ್ಲಿ ನಾವು ಯಶಸ್ವಿ ಆಗ್ಲಿಲ್ವಾ? ಈಗ ರಾಮ ಮಂದಿರವನ್ನು ತಗೊಂಬಂತಿರೋದು ಹೌದು, ಯಾಕೆ ಕಟ್ಟಿಲ್ವಾ? ಯಾಕೆ ನಿಮ್ಗೆ ಹೊಟ್ಟೆವ್ರಿ ಸಿದ್ದರಾಮಯ್ಯನವರಿಗೆ? ನೀವು ಸೀತಾರಾಮನ್ನೂ ತನ್ನಿ, ರಾಮನ್ನೂ ತನ್ನಿ, ಪುಲ್ವಾಮಾನೂ ತನ್ನಿ, ರಾಷ್ಟ್ರ ದ್ರೋಹಿಗಳೆಲ್ಲ ಇದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾ ಇದಾರಲ್ಲ, ಅವ್ರನ್ನ ಮುಂಚೆ ಅರೆಸ್ಟ್ ಮಾಡಿ. ರಾಮೇಶ್ವರದ ಬ್ಲಾಸ್ಟ್ ಮಾಡಿದಾರಲ್ಲ ಅಂತ ರಾಷ್ಟ್ರ ದ್ರೋಹಿಗಳು ಅರೆಸ್ಟ್ ಮಾಡಿ. ಅವಾಗ ನೀವು ಕೂಡ ರಾಮ ಭಕ್ತರು ಅಥವಾ ಪುಲ್ವಾಮಾ ಬಗ್ಗೆ ಮಾತಾಡಕ್ಕೆ ನಿಮಗೂ ಯೋಗ್ಯತೆ ಇದೆ ಅಂತ ನನಗೆ ಅನಿಸ್ತೀನಿ. ನಿಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ಬಿಟ್ರೆ ಸೀತಾರಾಮ ನೀವು ಆಗಲ್ಲ, ದ್ರೋಹಿ ಆಗ್ತೀರಿ. ಇದನ್ನ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.